ಎವ್ರಿಬಡಿ, ನೀವು ನೋಡ್ತಿದ್ದೀರಾ ಕ್ರಿಕ್ಪೀಡಿಯಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇನ್ RC20 ರಿಯಲ್ ಕ್ರಿಕೆಟ್ 20. ನಮ್ಮ ಜೊತೆಗಿದ್ದಾರೆ ನಮ್ಮ ಕೋ ಅಡ್ಮಿನ್ ಆದಂತಹ ಸೌರಭ್ ಅವರು. ಹಲೋ ಸೌರಭ್. ನಮಸ್ಕಾರ. ಹಾಂ, ಏನ್ ಮಾಡೋಣ? ಬ್ಯಾಟ್ ಮಾಡೋಣ ಆರ್ ಬಾಲ್ ಮಾಡೋಣ? ಚೇಸ್ ಮಾಡೋ. ಚೇಸ್. ಓಕೆ, ನಾವು ಫಸ್ಟ್ ಚೇಸಿಂಗ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಟೀಮ್ ನೋಡ್ಬೋದು. ಆಸ್ಟ್ರೇಲಿಯನ್ ಟೀಮ್ ಹೀಗಿದೆ. ಮಿಶೆಲ್ ಸ್ಟಾರ್ಕ್ ಅವರಿದ್ದಾರೆ 91. ನಮ್ಮದ್ರಲ್ಲಿ ಬೂಮ್ರಾ ಅವರಿದ್ದಾರೆ. ಓಕೆ, ಓಪನಿಂಗ್ ಬೌಲಿಂಗ್ ಆಬ್ವಿಯಸ್ಲಿ ನಾವು ಫಾರ್ ಅ ಚೇಂಜ್ ಹಾರ್ದಿಕ್ ಪಾಂಡ್ಯದಿಂದ ಶುರು ಮಾಡ್ತಿದ್ದೀನಿ. ಸೌರಭ್ ಅವ್ರೆ, ಮಾತಾಡಿ ಏನಾದ್ರು. ಶುರು ಮಾಡಿ. ಫಸ್ಟ್ ಬಾಲ್ ಡಾಟ್ ಆಗಿದೆ. ಡಾಟ್ ಬಾಲ್. ವಾರ್ನರ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಡೇವಿಡ್ ವಾರ್ನರ್ ಅವರು ಡೀಸೆಂಟ್ IPL ಅಲ್ಲಿ, ಅಂದರೆ ಅಷ್ಟೇನು ಫಾರ್ಮ್ ಇರಲಿಲ್ಲ ಅಲ್ಲ ವಾರ್ನರ್ ಅವ್ರದ್ದು. ಡೀಸೆಂಟ್ ಇತ್ತಲ್ಲ IPL. ಇಲ್ಲ ಫಾರ್ಮ್ ಇತ್ತು. ಅವರು 500 ಎಷ್ಟು ಹೊಡೆದಿದ್ದಾರಲ್ಲ. ಹಾಂ ಸೀಸನ್ ಅಲ್ಲಿ ಹೊಡೆದೇನು ಸುಲಭದ ಕೆಲಸ. ಆದರೂ ನಾಕೌಟಲ್ಲಿ ಅವರು ತಮ್ಮ ಟೀಮನ್ನು ಒಳ್ಳೆ ಪರ್ಫಾರ್ಮ್ ಮಾಡಿ ಸನ್ರೈಸರ್ಸನ್ನು ಮುಂದಿನ ಲೆವೆಲ್ಗೆ ಕ್ವಾಲಿಫೈ ಮಾಡಲಿಕ್ಕೆ ಅವರು ವಿಫಲವಾಗಿದ್ದಾರೆ. ಆದರೂ ಕೂಡ ಅವ್ರದ್ದು ಎವರೇಜ್ ಒಂದು 28 ಇತ್ತು ಆಲ್ಮೋಸ್ಟ್. 20 ಅಲ್ಲ 38 ಇತ್ತು. ಅವರು ಕೂಡ ಆಡಿದ್ದಾರೆ ಒಳ್ಳೆ. ಹೌದು, ಬಾಲ್ ಮಾಡ್ತಿದ್ದಾರೆ. IPL ಅಲ್ಲಿ ಒಂದು ಬಾಲ್ ಕೂಡ ಬಾಲ್ ಮಾಡಲಿಲ್ಲ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಡ್ಯೂ ಟು ಇಂಜುರಿ ಇಶ್ಯೂಸ್. ಹೇಳಕ್ಕಾಗಲ್ಲ ಈ ಸಲ ಆಸ್ಟ್ರೇಲಿಯಾ ಟೂರ್ ಮಾಡ್ಬೋದಾ ಇಲ್ವಾ ಅಂತ. ಕೇಸ್ ಮಾಡದಿದ್ರೆ ಹಾರ್ದಿಕ್ ಪಾಂಡ್ಯ ಅವರು ಪ್ಲೇಯಿಂಗ್ ಲೆವೆನಲ್ಲೇ ಏನ್ ಹೇಳ್ತಾರೆ, ಚಾನ್ಸ್ ಸಿಗುವ ಸಾಧ್ಯತೆ ಅಷ್ಟೇನ್ ಇರ್ಲಿಕ್ಕಿಲ್ಲ. ಹೌದೌದು. ಈಗ 4 ಕಂಟಿನ್ಯೂಸ್ ಡಾಟ್ ಬಾಲ್ ಹಾಕಿದ್ದಾರೆ. ಇನ್ ಕೇಸ್ ಅವರು ಮಾಡಿದ್ರು ಕೂಡ ಅವರು 3 ಫ್ರಂಟ್ ಲೈನ್ ಸೀಮರ್ಸ್ ಹಾಕೋ ಚಾನ್ಸಸ್ ಇದೆ ಟೀಮ್ ಇಂಡಿಯಾ ಅವರು. 5 ಡಾಟ್ ಬಾಲ್ ಆಗಿದೆ. ಮೇಡನ್ ಆಗ್ಬೋದಾ ಇದು? ಒಂದ್ ಸಿಂಗಲ್ ತೆಗಿಬಹುದು. ಮೇಡನ್ ಆಗೋ ಸಾಧ್ಯತೆ ಇಲ್ಲ, ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಮತ್ತೆ ಸೇಮ್ ಬಾಲ್ನ ಹಾಕ್ತಿದ್ದೀನಿ. ಓ, ಲೈನ್ ಮಿಸ್ ಆಗಿದೆ, ವೈಡ್ ಆಗಿಬಿಟ್ಟಿದೆ. ಮತ್ತೆ ವಿಶೇಷ. ಹಲೋ ಸೌರಭ್ ಅವರೇ, ರೆಸ್ಪಾಂಡ್ ಮಾಡಿ. ನಾನು ಓಕೆ. ಸೊ ಟಾಪ್ ಸೀಮರ್ಸನ್ನು ಡೆತ್ತಿಗೆ ಪ್ರಿಸರ್ವ್ ಮಾಡಿ. ಓಕೆ. ಈಗ ನಾನು ಸ್ಪಿನ್ನರ್ಸ್ ಅನ್ನು ಚೂಸ್ ಮಾಡ್ತೀನಿ. ಆಕ್ಚುಲಿ ಸ್ಪಿನ್ನರ್ಸ್ ಬೇಡ, ರೋಹಿತ್. ಆಕ್ಚುಲಿ ನೀವು ರೋಹಿತನ ಇಟ್ಟಿದ್ದೀರಾ? ರೋಹಿತ್ ಇದಾನಾ? ಅವ್ರಿಲ್ಲ ಸ್ಕ್ವಾಡ್ ಅಲ್ಲಿ. ನಾನು ಧವನ್ ಬದಲು KL ರಾಹುಲನ್ನು ಹಾಕಿದ್ದೀನಿ. ಶಿಟ್. ತಪ್ಪು ಮಾಡಿದ್ರು, ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ರವಿ ಜಡೇಜಾ ಅವರು ತಮ್ಮ ಓಪನಿಂಗ್ ಸ್ಪೆಲ್ಲನ್ನು ಹಾಕ್ತಿದ್ದಾರೆ. ಏನು ಹೊಡಿಬೋದು? 6 4 ಔಟ್? ಏನು ಮೇ ಬಿ ಸಿಂಗಲ್. ಯಾಕೋ ಆಸ್ಟ್ರೇಲಿಯಾದವರು ಫೈರ್ ಪವರ್ ಮಾಡ್ತಿಲ್ಲ. ಆಕ್ಚುಲಿ ಪವರ್ ಪ್ಲೇ ಅಲ್ಲೇ ಫೈರ್ ಪವರ್ ಮಾಡ್ಬೇಕಿದ್ರೆ ಯಾಕೋ ಮಾಡ್ತಿಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಡೆತ್ತಿಗೆ ಅವ್ರು ಮಾಡ್ತಾರೆ. ಗೇಮ್ ಇದೆ. ಓ ಶಿಟ್, ಮಿಸ್ ಲೆಂತ್ ಆಗಿದೆ. ಅದು 6 ಹೊಡೆದಿದ್ದಾರೆ. ಡೇವಿಡ್ ವಾರ್ನರ್ ಅವರಲ್ಲ ಅಲ್ವಾ? ಅವರೇ. ಒಂದು ನಿಮಿಷ, ರೀಪ್ಲೇ ನೋಡ್ಬೋದು. ಎಲ್ಲಿ ಹಾಕೋಣ? ಯಾರ್ಕರ್ ಹಾಕುದಾ, ಸ್ಪಿನ್ ಹಾಕುದಾ, ಏನ್ ಹಾಕುದು? ಯಾರ್ಕರ್ ಹಾಕ್ಬೋದು, ಅವ್ರು ಹೊಡೆಯುವುದಿಲ್ಲ ಇನಿಷಿಯಲ್ ಸ್ಟೇಜ್. ಸ್ಪಿನ್ ಹಾಕ್ತೀನಿ. ಏನ್ ಮಾಡ್ತಾರೆ ನೋಡ. ಎಡ್ಜ್ ಆಗಿತ್ತು, ಆದರೆ KL ರಾಹುಲ್ ಅವರು ಮಿಸ್ ಮಾಡಿದ್ದಾರೆ.
ಇವರಿಗೆ ಅರೌಂಡ್ ದ ವಿಕೆಟ್ ಹಾಕೋದೇ ಚಲೋ. ಸ್ವಲ್ಪ ಆಫ್ ಸ್ಪಿನ್ ಹಾಕೋಣ. ಓ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಳ್ತದ ಮಾತಾಡುದು. ಹೌದೌದು. ಓ ಫೈರ್ ಪವರ್ ಮಾಡ್ತಿದ್ದಾರೆ. ನಾವು ಕೂಡ ಓಪನಿಂಗ್ ಅಲ್ಲೇ ಅಲ್ಲ, ನಾವು ಕೂಡ ಪವರ್ ಪ್ಲೇ ಫೈರ್ ಪವರ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಮುಂದೆ ಕಷ್ಟ ಆಗ್ತದೆ. ಹೌದೌದು. ಆಕ್ಚುಲಿ ಸೀಮರ್ಸ್ ಅನ್ನ ಹಾಕ್ಬೋದಿತ್ತು. ಅದೇ. ಪರವಾಗಿಲ್ಲ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು ಹಿಂದಿಯಲ್ಲಿ ಮಾತಾಡೋದು ಸಹ ಕೇಳ್ತದೆ. ಅದು ಸೊ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಧೋನಿಯರ್ ಮಾತಾಡೋದು ಕೇಳ್ಬೇಕಿತ್ತು. ಅದೇ ಧೋನಿಯರ ವಾಯ್ಸ್ ತರ ಇತ್ತು ಕೇಳಕ್ಕೆ. ಹೌದೌದು. ಅರೆ ಹಿಂದೆ ನಿಂತಿರೋದು ಧೋನಿಯವರಲ್ಲ. ಧೋನಿಯವ್ರ ಇದ್ರಲ್ಲೇ ಇಲ್ಲ ಅಲ್ಲ. ಇಲ್ಲ ಇಲ್ಲ, ಇರ್ಬೇಕಿತ್ತು. ತುಂಬಾ ಮಿಸ್ ಮಾಡಿದೆ. ಲೆಟ್ಸ್ ಗೋ ವಿತ್ ಟಿಯೋ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು. ಮೊಹಮ್ಮದ್ ಶಮಿ ಅವರು ಬಂದಿದ್ದಾರೆ. ನೀವು ಸೈನಿ ಬದಲು ಠಾಕೂರ್ ಅವರನ್ನ ಹಾಕ್ಬೋದಿತ್ತು, ಸ್ವಲ್ಪ ಬ್ಯಾಟಿಂಗ್ಗೆ ಹೆಲ್ಪ್ ಆಗ್ತದೆ. ಅದು ರಿಯಲ್ ಮ್ಯಾಚ್ ಅಲ್ಲಿ ಅಲ್ಲ, ಇದರಲ್ಲಿ ಹೇಗೆ ಹೆಲ್ಪ್ ಆಗ್ತದೆ? ಇದರಲ್ಲಿ ಅವರು ಡಿಫೆನ್ಸಿವ್ ಅಲ್ಲ. ಓಕೆ, ಗ್ಯಾಪಲ್ಲಿ ಹೊಡೆಯೋ ಪ್ರಯತ್ನ ಆದರೂ ಅವ್ರಿಗೆ ಸಿಕ್ಕಲಿಲ್ಲ. ಸೊ ಅದೇ 27ಗೆ ಮೂರು ಮ್ಯಾಚ್ ಅಲ್ಲ, ದೊಡ್ಡ ದೊಡ್ಡ ಮ್ಯಾಚ್. ಇನ್ನೊಂದು ಸೌತ್ ಆಫ್ರಿಕಾ ವರ್ಸಸ್ ಯಾವುದು ಸೌತ್ ಇಂಗ್ಲೆಂಡ್, ಮತ್ತೆ ಇನ್ನೊಂದು ನ್ಯೂಜಿಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್. ಅದು ಸಹ ಸ್ಟ್ರೀಮ್ ಮಾಡೋ ಪ್ಲಾನ್ ಇದೆಯಾ? ನೋಡೋಣ, ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಬಟ್ ನಾವು ಟೈಮ್ ಅಡ್ಜಸ್ಟ್ ಮಾಡಿ ಸ್ಟ್ರೀಮ್ ಮಾಡ್ತಿದ್ದೇವೆ. ಓಕೆ, ಎಲ್ಲಿ ಟೈಮ್ ಸಿಗ್ತದೆ ಮಾಡೋ. ಟೈಮ್ ಸಿಕ್ಕಿದ್ರೆ ಮಾಡೋ, ಇಲ್ಲರ ಬೇಡ ಸ್ಕಿಪ್ ಮಾಡೋ. ಅಥವಾ ವ್ಯೂಸ್ ಮೇಲೆ ಸಹ ಡಿಪೆಂಡ್ ಆಗ್ತದೆ. ಒಳ್ಳೆ ವ್ಯೂಸ್ ಇದ್ರೆ ಖಂಡಿತ ಮಾಡು. ಸೊ ಗೈಸ್, ನೀವು ಇದು ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಯಾಕೆಂದರೆ ಕನ್ನಡದಲ್ಲಿ ಕ್ರಿಕೆಟ್ ಸ್ಟ್ರೀಮ್ ಮಾಡೋದು ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಲ್ಲ, ಯಾರಾದ್ರೂ ಇದ್ದಾರಾ ಎಕ್ಸಾಂಪಲ್ಗೆ? ಯಾರು ಇಲ್ಲ. ಕ್ರಿಕೆಟ್ ಬಿಟ್ಟು ಬೇರೆ ಮಾಡ್ತಾರೆ, ಬಟ್ ಕ್ರಿಕೆಟ್ ಇಲ್ಲ. ಸೊ ಆಕ್ಚುಲಿ ಮಾಡ್ಲಿಕ್ಕೆ ಇರ್ಲಿಲ್ಲ, ಒಬ್ರು ಕಮೆಂಟ್ ಹಾಕಿದಕ್ಕೆ ನಾವು ಮಾಡ್ತಿದ್ದೇವೆ. ಮತ್ತೆ ವ್ಯೂಸ್ ಸಹ ಒಳ್ಳೆ ಬಂದಿತ್ತು ಹಾಗೆ. ನಮ್ಗೆ ರೆಗ್ಯುಲರ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಾವು ಫ್ರೀ ಸಿಕ್ಕಿದಾಗ ಮಾಡ್ತೀವಿ. ಆಕ್ಚುಲಿ ಒಂದು IPL ಅಲ್ಲಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಆದ್ರೂ ಸ್ಟ್ರೀಮ್ ಮಾಡ್ಬೇಕಿತ್ತು, ಬಟ್ ಮಾಡ್ಲಿಲ್ಲ ಡ್ಯೂ ಟು ಬಿಸಿ ಶೆಡ್ಯೂಲ್. ಹೌದೌದು. ಮೂರು ಇನ್ನು 3 ಅವರ್ ಹೇಗಾರು ಮ್ಯಾನೇಜ್ ಮಾಡ್ಬೇಕಾಗ್ತದೆ. 10 overs ಮ್ಯಾಚ್ ಅಲ್ಲಿ ಒಟ್ರಾಶ್ ಹೊಡಿತಾರೆ ಅವರು. ಇಲ್ಲ 4 ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಮತ್ತೊಂದಾ? ಇಲ್ಲ, ಇನ್ನು 1 hour ಸ್ಪಿನ್ ಅಡ್ಜಸ್ಟ್ ಮಾಡಿದ್ರೆ ಸಾಕು. ನಾನು ಚಹಲ್ ಅವರನ್ನು ಹಾಕ್ತೇನೆ, ಮತ್ತೆ ಹಾಕಿರೋರು ಹೊಡಿತಾರೆ. ಪವರ್ ಪ್ಲೇ ಮುಗೀತಾ ಅಂತಲ್ಲ? ಹೌದೌದು, ಮುಗೀತು. ಫೀಲ್ಡಿಂಗ್ ಯಾವ್ದು ಹಿಡಿದು ಡಿಫೆಂಡಿಂಗ್ ಅದೇ ಇರಲಿ. ಇದು ಓಕೆ ಫೀಲ್ಡ್, ಅದೇ ಓಕೆ. ನೋಡೋ, ಏನಾದರೂ ಎಕ್ಸ್ಪೆನ್ಸ್ ವಿಕೆಟ್ ಹಾಕ್ಬೇಕು. ಅಯ್ಯೋ ಮಿಸ್ ಹೊಡಿತಾ? ಹೌದೌದು, ಮೇಲೆ ಹೋಗಿ ಕನೆಕ್ಟ್ ಮಾಡಿದ್ರೆ ಹೋಗ್ತಿತ್ತು 6. ಎಲ್ಲಿ ಹಾಕುದಾ? ಹಾಕಿ, ಸ್ಪಿನ್ ಬೇಡ. ಮುಂದೆ ಅವರು ಡ್ರೈವ್ ಮಾಡಿದ್ದಾರೆ. ಅದ್ಭುತವಾದ ಶಾಟ್, 4 runs. ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಹೌದೌದು. ಇದು ಓಕೆಯಾ ಅಲ್ವಾ? ಇಲ್ಲಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್, ಇಲ್ಲಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್. ಇದು ಬೇಡ. ಇದು ಫೀಲ್ಡಿಂಗ್ ಓಕೆಯಾ? ಹಾ ಓಕೆ. ಅಲ್ಲವರು ಏನು ಇಷ್ಟು ಇಲ್ಲ ಅಲ್ಲ? ಇಲ್ಲ, ಬಟ್ ನೋಡ. ಬಟ್ ಹಾರ್ಡ್ ಮೋಡಲ್ಲಿ ಬಾಲ್ ಮಾಡೋದು ತುಂಬಾ ಕಷ್ಟ. ಎಲ್ಲ 6 ಹೊಡಿತಾರೆ. ನಮ್ದೇನು ಎಕ್ಸ್ಪೀರಿಯನ್ಸ್ ಇದೆ ಈಗ ನಡೀತಾ ಉಂಟು. ಹೌದು, ಬೇರೆ ಹಾಕಿದ್ರೆ 6 ಹೊಡಿದು ಇದ್ರಲ್ಲಿ. ಆರನ್ ಫಿಂಚರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಇದ್ರಲ್ಲೇ. ಆದ್ರೆ IPL ಅಲ್ಲಿ ಅಷ್ಟೇನು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಒಳ್ಳೆ ಟಚ್ ಅಲ್ಲಿ ಇದ್ರು. ನೋಡ, ಟಾಪ್ ಸ್ಪಿನ್ ಮಾಡೋಣ. ಹಿಂದೆ ಕೂಡ ಹೊಡಿಬೋದು ಇವರು, ಹೇಳಕ್ ಆಗುದಿಲ್ಲ.
ಡಿಫೆನ್ಸ್ ಮಾಡಿದ್ದಾರೆ. ಸೊ 3 ಹಾಕುದಾ? ಹಾಕಿ ಬಟ್ ಹೋಗ್ಬೋದು, ಹೇಳಕ್ಕಾಗಲ್ಲ. ಹೌದು, 6 ಹೋಗೋ ಚಾನ್ಸಸ್ ಇದೆ, ಅದಕ್ಕೆ ಹಾಕುದಿಲ್ಲ ಈ ಸಲ. ನೋಡ ಏನ್ ಮಾಡ್ತಾರೆ. ಇಲ್ಲ ಮೋಸ್ಟ್ಲಿ ಲೈನ್ ಲೆಂತ್ ಕರೆಕ್ಟ್ ಆಗಿತ್ತು, ಹಾಗೆ ಹೊಡಿದಿಲ್ಲ. ಸೊ 4 ಓವರ್ಸಿಗೆ ಒಂದು 25 ಅಂದರೆ ಒಳ್ಳೆ ಸ್ಕೋರೇ. ನೆಕ್ಸ್ಟ್ ಬಾಲ್ ಏನಾಗುತ್ತೆ ಅಂತ ಗೊತ್ತು. ವೆರಿ ಗುಡ್. ಇಲ್ಲಾರ ಒಂದು 40-50 ಯಾರು ಇರ್ಬೇಕಿತ್ತು. ಓ ಶಿಟ್, ಮಿಸ್ ಹೊಡಿತು. ಅದನ್ನು ಟ್ರೈ ಮಾಡೋಣ ಏನಾಗ್ತದೆ ಅಂತ. ಬ್ಯಾಕ್ ಫುಟ್ಟಲ್ಲಿ ಹೊಡ್ತಿದ್ದಾರೆ. ಅಲ್ಲ, ಸಿಂಗಲ್. ಶಿಖರ್ ಧವನ್ ಇದಾರಲ್ಲ, ಮತ್ತೆ ಇನ್ಯಾರ ಜಾಗಕ್ಕೆ ಹಾಕಿದ್ ನಾನು ರಾಹುಲ್ನ? ಲೆಟ್ ಮಿ ಗೋ ವಿತ್ ನವದೀಪ್. ನವದೀಪ್ ಸೈನಿ ಅವರು ಡೆಬ್ಯೂ, ಓವರಲ್ಲಿ ಡೆಬ್ಯೂ ಮಾಡ್ತಿದ್ದಾರೆ ಅಂದಿದ್ದು. ಓಕೆ, ಅದು ಕೂಡ ಸಿಂಗಲ್ ತಗೊಂಡ್ರು, ಕ್ವಿಕ್ ಸಿಂಗಲ್. ಆದ್ರೂ ಸ್ವಲ್ಪ ಫೀಲ್ಡಿಂಗ್ ಚೇಂಜಸ್ ಮಾಡ್ಬೇಕಂತ ಅನಿಸ್ತದೆ ನಂಗೆ. ನೆಕ್ಸ್ಟ್ ಅವ್ರ ಏನ್ ಚಾಲ್ ಅವ್ರ ಹತ್ರ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಜಡೇಜಾ ಅಥವಾ ಸೀಮರ್ಸ್ ಹಾಕುದಾ? ಈ ಚಾಲನ್ನೇ ಕಂಟಿನ್ಯೂ ಮಾಡಿ. ಸೀಮರ್ಸ್ ಬಟ್ ಚಾಲ್ ಬದಲು ಜಡೇಜಾನಾದ್ರೂ ಹಾಕ್ಬೋದು. ಓಕೆ, ಚಾಲ್ ಮಾಡು. ಆಲ್ರೆಡಿ 4 ಓವರ್ಸ್ ಆಯ್ತು, ಹೇಗಾಯ್ತಂತ ಗೊತ್ತಾಗ್ತಿಲ್ಲ. ಓ ಶಿಟ್, 4 ಇಲ್ಲ, ವೈಡ್. ಸ್ವಲ್ಪ ಲೈನ್ ಮಿಸ್ ಆಯ್ತು. ಇರಲಿ, ಈಗ ನಮ್ಮ ಯಾರ್ಕ್ ಟ್ರೈ ಮಾಡುವ. ಯಾರ್ಕ್ ನಾವು ಸ್ಲೋ ಹಾಕ್ಬೇಕು. ಓ, ಇದು 6 ಹೋಗೋ ಸಾಧ್ಯತೆ ಇದೆ, ನೋಡೋಣ. ಡೆತ್ ಓವರಲ್ಲಿ ಈ ತರ ಹಾಕ್ಬಾರ್ದು. ರನ್ಔಟ್ ಗ್ಯಾಪಿಲ್ ಆದರೆ ನಾಟ್ ಔಟ್. ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ವಿಕೆಟ್ ತೆಗೆದು ತುಂಬಾ ಕಷ್ಟ. ಅದರೊಟ್ಟಿಗೆ ಇಕನಾಮಿಕಲಿ ಬಾಲ್ ಹಾಕ್ತು ಕೂಡ ತುಂಬಾ ಕಷ್ಟ. ನಾವೀಗ ಇದ್ರಲ್ಲಿ ಹೇಗೂ ನಾವು ಎಕನಾಮಿಕಲಿ ಬಾಲ್ ಮಾಡೋದು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಬಟ್ ನಾವು ಮುಂದೆ ವಿಕೆಟ್ ತೆಗೆದು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗ್ತದೆ. ಹೌದು. ಬಟ್ ನಾವು ಇದಕ್ಕಷ್ಟು ಟೈಮ್ ಕೊಡೋದಿಲ್ಲ. ಮೇಲೋಗಿದೆ 6ಗೆ. ಬ್ಯಾಡ್ ಡೆಲಿವರಿ. ಯಾರ್ಕರ್ನ ಇನ್ನು ಅವಾಯ್ಡ್ ಮಾಡಬೇಕು. ಓಕೆ, ನಟರಾಜನ್ ಅವ್ರು ಇರ್ಲಿಲ್ಲ, ನಟ್ಟು ಇರಲಿಲ್ವಾ ಅಂತ ನನಗೆ ಗೊತ್ತಿಲ್ಲ. ನವದೀಪ್ ಸೈನಿ ಅವರು ಸ್ವಲ್ಪ ಎಕ್ಸ್ಪೆನ್ಸ್. ಆತರ ಬಾಲ್ ಮಾಡ್ಬೇಕಾದ್ರೆ ಓವರ್ ದ ವಿಕೆಟ್ ಮಾಡಿ, ಅರೌಂಡ್ ದ ವಿಕೆಟ್ ಬೇಡ. ವೈಡ್ ಹೋಗೋ ಚಾನ್ಸಸ್ ತುಂಬಾ ಇದೆ. ಸರಿ, ಜಾಸ್ತಿ ಈಗ ಕಟ್ ಮಾಡೋದು ಬೇಡ, ಇಷ್ಟೇ ಇರಲಿ. ನೋಡುವ ಯಾವ ಕೋಡಿ ಹಿಡಿತಾರೆ ಅಂತ ನೋಡುವ. ಎಸ್, ಗೊತ್ತಿತ್ತು. ಯಾವಾಗ್ಲೂ ಈ ಬಾಲ್ ವರ್ಕೌಟ್ ಆಗ್ತದೆ ನಮ್ಗೆ. ಅದು ಕೂಡ ರಿವರ್ಸ್ ಹೊಡೆದಿದ್ದಾರೆ. 4ಗೆ ಹೋಗಿದೆ. ಆದರೂ ಈ ಟೈಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಒಳ್ಳೆ ರನ್ಸ್ ಅಲ್ಲ. ಇಷ್ಟೊತ್ತಿಗೆ 60 ಆಗ್ತಿತ್ತು. ಹೇಳಲಿಕ್ಕೆ ಆಗುದಿಲ್ಲ, ಅವರು ಕೊನೆ 2-3 ಓವರ್ ಸಾರಿ ಬಾರಿಸ್ತಾರೆ. ಲೆಫ್ಟಿಗೆ ಗೇಮ್ ಬಿಟ್ರಾ? ಇಲ್ಲ, ಕನೆಕ್ಷನ್ ಲಾಸ್ಟ್ ಬಂತು. ಪ್ರಾಬ್ಲಮ್ ಇಲ್ಲ ಅಲ್ಲ? ಒಳ್ಳೆದೆ. ಓಕೆ, ಯುಜಿ ಚಹಲ್ ಅವರು ಮತ್ತೆ ಬಂದಿದ್ದಾರೆ, ನಮ್ಮ ಇಂಡಿಯನ್ ಟೀಮಿನ ಎಂಟರ್ಟೈನರ್ ಅವರು. ಇಂಡಿಯನ್ ಟೀಮ್ ಅಲ್ಲ, ಕ್ರಿಕೆಟ್ ಅಲ್ಲ ಫುಲ್. ನಮ್ದು ಸ್ವಲ್ಪ ಆಡಿಯೋ ಮ್ಯೂಟ್ ಆದ್ರೆ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೇಳಿದಷ್ಟೇ. ಸರಿ, ಮತ್ತೆ ರೆಸ್ಯೂಮ್ ಆಗ್ತದಾ? ಅಲ್ಲ, ಬರೀ ಆಡಿಯೋ ಒಂದು ಟೆಂಪರರಿ. ಹೇಳಿ ಮ್ಯೂಟ್ ಮಾಡಿ. ಹಲೋ. ಓಕೆ.
ನೆಕ್ಸ್ಟ್ ಎಲ್ಲಿ ಬಾಲ್ ಮಾಡಬೇಕು? ಗೂಗ್ಲಿ ಹಾಕುದಾ? ಗೂಗ್ಲಿ ಒಂದು ಟ್ರೈ ಮಾಡ. ಏನಾಯ್ತು? ಅಲ್ಲ ಹಲೋ, ಗೂಗ್ಲಿ ಒಂದು ಟ್ರೈ ಮಾಡ. ಏನಾಯ್ತು? ನೆಟ್ವರ್ಕ್ ಇಶ್ಯೂ. ಅದು 4 ಹೋಗ್ತಿತ್ತು ಬಟ್ ಇಲ್ಲ 4 ಅಲ್ಲ, ಸಿಂಗಲ್. ಕೆಲವೊಮ್ಮೆ 6 ಹೋಗೋ ಚಾನ್ಸಿಗೆ ಇಂಥದ್ದು ಬರ್ತದೆ. ಆ್ಯಂಡ್ ಯಾಕೆ ಈ ಥರ ಅವ್ರು ಆಟ ಆಡ್ತಿದ್ದಾರೆ? ಅಗ್ರೆಸಿವ್ ಆಗಬೇಕಲ್ಲ ಇಷ್ಟೊತ್ತಲ್ಲಿ. ಮಿಡ್ ಆಗಿದೆ ಆಲ್ಮೋಸ್ಟ್. ಚಾವ್ಲ ಅವ್ರು ತುಂಬ ಎಕನಾಮಿಕಲ್ಲಾಗಿ ಬೌಲ್ ಮಾಡಿದ್ದಾರೆ. ಆದರೆ ಇನ್ನು 2 ಬಾಲ್ ಇದೆ, ಗೊತ್ತಿಲ್ಲ. ಅದ್ಭುತವಾದ ಜಡೇಜಾನ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್. ಸ್ಪಿನ್ನರ್ ಇಲ್ಲಿ ಎಕನಾಮಿಕಲ್ ಆಗಿದ್ದಾರಲ್ಲ. ವೆರಿ ವೆಲ್ ಬೌಲ್ಡ್. ಮ್ಯೂಟ್ ಮಾಡಿದ್ರಾ? ಹಲೋ, ಹೌದು, ಓಕೆ. ಇನ್ಫಾರ್ಮ್ ಮಾಡಿದೆ ಆಲ್ರೆಡಿ. ವೇಟ್ ಒಂದು ನಿಮಿಷ. ಓಕೆ, ಒಂದು ಬಾಲ್ ಹಾಕ್ತೀನಿ. ಯಾರ್ಕ್ನ ಟ್ರೈ ಮಾಡೋ. ಜೆ ಬೂಮ್ರಾ ಅವ್ರದ್ದು. ಜಸ್ಪ್ರೀತ್ ಬೂಮ್ರಾ. ಒಂದು ನಿಮಿಷ. ಒಂದು ಅದ್ಭುತವಾದ ಸಿಕ್ಸರ್, ಸ್ಲೋ ಬಾಲ್. ಮ್ಯೂಟ್ ಮಾಡಿದ್ರಾ? ಹಲೋ, ಮ್ಯೂಟ್ ಆಯ್ತಾ? ಹಲೋ, ಮ್ಯೂಟ್ ಆಯ್ತಾ? ವೇಟ್ ಹಲೋ. ಮ್ಯೂಟ್ ಆಗಿತ್ತಾ? ಓಕೆ ಸಾರಿ, ಡ್ಯೂ ಟು ಸಮ್ ಇಶ್ಯೂ ಕಾಲ್ ಮಿಸ್ ಆಗಿತ್ತು. ಆದರೆ ಬುಮ್ರವ್ರು ಇಲ್ಲಿ ಯಾಕೋ ಎಕ್ಸ್ಪೆನ್ಸಿವ್ ಆಗಿ ಕಾಣ್ತಾ ಇದ್ದಾರೆ. ಡೆತ್ ಬಾಲರ್ ಸ್ಪೆಷಲಿಸ್ಟ್, ಎಕ್ಸ್ಪೆನ್ಸಿವ್ ಆಗಿ. ನೋಡೋಣ ಎಲ್ಲಿ ಬಾಲ್ ಮಾಡ್ತಾರಂತ. ಮೋಸ್ಟ್ಲಿ ಡಾಟ್ ಬಾಲ್ ಆಗ್ಬೋದು. ಸ್ಕೋರ್ ಹೋಗೋ ಚಾನ್ಸಸ್ ಇಲ್ಲ, 6 ಕೂಡ ಚಾನ್ಸಸ್ ಇಲ್ಲ. ಗ್ಯಾಪಲ್ಲಿ ಹೊಡೆದಿದ್ದಾರೆ. ಡೇವಿಡ್ ವಾರ್ನರ್ದೊಂದು 50 ಆಗ್ಬೋದಾ ಇವತ್ತು? ಆಗ್ಬೋದು, ಆಗೋ ಸಾಧ್ಯತೆ ಇದೆ. ರಿವನ್ ಫಿಂಚ್ ಅವ್ರದ್ದು ಕೂಡ ಲಾಸ್ಟ್ 3 ಓವರ್ಸ್ ತುಂಬಾ ಚಾಲೆಂಜಿಂಗ್. ಅದು ಕೂಡ ಸ್ಪಿನ್ನರ್ಸ್ ಬಾಲ್ ಮಾಡಿದ್ದಾರೆ. ನೋಡ, ಸ್ಪಿನ್ನರ್ಸ್ ಟ್ರೈ ಮಾಡ್ಬೇಕಾ ಅಥವಾ ಬೇಡವಾ? ಸ್ಪಿನ್ನರ್ಸ್ ಅಂದರೆ ಈಗ ಸದ್ಯಕ್ಕೆ ಇಬ್ಬರೇ ಎಲ್ಲ ಇರೋದು, ಜಡ್ಡು ಮತ್ತು ಯೂಸಿ. 4 ಹೋಗೋದನ್ನು ತಪ್ಪಿಸಿದ್ದಾರೆ. ಧವನ್ ಅವ್ರು ಕೀಪಿಂಗ್ ಮಾಡಿದ್ರು. ನೀವೆಲ್ಲರಿಂದ ಸೀನ್ ನೋಡಿದೀರಾ ಕ್ರಿಕೆಟ್ ಅಲ್ಲಿ? ಅಂದರೆ ಈ ತರ ಕೀಪರ್ ಮಿಸ್ ಮಾಡಿದ್ರು, ಬಟ್ ಫೀಲ್ಡರ್ ಕ್ಯಾಚ್ ಮಾಡಿದ್ರು, ವೈಡ್ ಹಾಕಿದಾಗ. ಸ್ವಲ್ಪ ಬೌನ್ಸ್ ಬಂದಿತ್ತು, ಆದರೆ ಅದು ಕೂಡ ರನ್ ತಗೊಂಡ್ರು. ಯೂಶುವಲಿ ಔಟ್ಸೈಡ್ ಫೀಲ್ಡರ್ಸ್ ಇಡಲ್ಲ, ಬಟ್ ಈ ಸಲ ಇದ್ರು, ಏನೋ ನಮ್ಮ ಲಕ್ ಹೇಳ್ಬೋದು. ಸೊ ಲಾಸ್ಟ್ 3 ಓವರ್ಸ್ ಬಾಕಿ ಇದೆ. ಶಮ್ಮಿ ರನ್ ಹಾಕ್ತಾನೆ.
ಸೊ ಆಗ್ತಾ ಇರಿ ಒಂದು ನಿಮಿಷ. ಓಕೆ ಓಕೆ, ನಿಮ್ದು ಮ್ಯೂಟ್ ಆಗ್ತದೆ ಇಲ್ಲ ಅಲ್ಲ? ಇಲ್ಲ ಇಲ್ಲ, ನೀವು ಕಮೆಂಟ್ರಿ ಕೊಡ್ತಾ ಇರಿ. ಓಕೆ ಓಕೆ, ನೀವು ಕೂಡ ಕೊಡ್ತೀರಿ. ಸರಿ ಸರಿ. ಓಕೆ, ಇದೇನಾಗ್ಬೋದು? ಡಾಟ್ ಬಾಲ್. ನೋಡ, ನಮ್ಮ ಚಾಲೆಂಜ್ ಏನಂದ್ರೆ ಡೇವಿಡ್ ವಾರ್ನರ್ ಅವರು ಹಾಫ್ ಸೆಂಚುರಿ ಹೊಡಿಬಾರ್ದು, ಇನ್ಫ್ಯಾಕ್ಟ್ ಔಟ್ ಆಗ್ಬೇಕು ಅವ್ರು. ಓ ಶೆಟ್, ಮಿಸ್ ಆಯ್ತು. ಏನಾಗ್ಬೋದು? 6 ಕ್ಯಾಚ್ ಆರ್ ಔಟ್ ಆಗ್ಬೋದಾ? ನಿಮ್ಗೇನ್ ಅನ್ಸ್ತದೆ, 100 ಹೊಡಿಬೋದಾ ಟೀಮ್ ಅವರು? ಹಲೋ, ಓಕೆ, ಏನಾಯ್ತು ಸ್ಕೋರ್? 64-40. 100 ಸ್ಕೋರ್ ಮಾಡ್ಬೋದಾ ಟೀಮ್ ಅವರು? ಆಬ್ವಿಯಸ್ಲಿ. ಅದನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದಾ? 100 ಹೊಡಿಬೋದು, ಬಟ್ ಹೇಳಕ್ಕಾಗೋದಿಲ್ಲ. ಬಟ್ ಲಾಸ್ಟ್ 2 ಅವರ್ಸ್ ತುಂಬಾ ಚಾಲೆಂಜಿಂಗ್ ಆಗಿರ್ತದೆ. ಬಟ್ ನಾವು ನಮ್ಮ ಕೀ ಏರಿಯಾಸ್ ಅಲ್ಲಿ ನಾವು ಬಾಲ್ ಮಾಡಬೇಕು. ನಮ್ಗೆ ಚೇಸಿಂಗ್ ಕೂಡ ಅಷ್ಟು ಕಷ್ಟ ಕೊಟ್ಟಿರ್ತಾರೆ ಅವರು. ನಾವು 7 ಓವರ್ಸಿಗೆ ಒಂದು 65 ಅಷ್ಟೇ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಅಂದರೆ ಅದರ ಶ್ರಮ ತುಂಬ ಇದೆ ಅಲ್ಲ ಹಿಂದೆ. ಹೌದೌದು, ಅಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿ. ಹೌದೌದು. ಈಗ ಈ ನಾರ್ಮಲ್ ಫಸ್ಟ್ ಟೈಮರ್ ಏನೋ ಆದರೆ ಆಗಿರೋ ಇಷ್ಟೊತ್ತಲ್ಲ ಒಂದು 150 ಆಗ್ತಿತ್ತಲ್ಲ. 150 ಅಲ್ಲ, 200 ಆಗ್ತಿತ್ತು. 200 ಬಿಡಿ, ಕ್ವಿಟ್ಟೇ ಮಾಡ್ತಿತ್ತು. ಹೌದೌದು. ಬಟ್ ಮೊನ್ನೆದು ಮ್ಯಾಚ್ ನೋಡಿದ್ರೆ ನಿದ್ರೆ ಬರೋದಿಲ್ಲ. 18 ಸ್ಕೋರ್ ಮಾಡಿದ್ದಾರೆ ಪರ್ ಓವರ್. ಏನೋ ಹ್ಯಾಕಿಂಗ್ ಅದೇ ಕಾಣ್ತಿತ್ತು. ಹೌದೌದು, ಅದು ಚೇಸ್ ಮಾಡಿದವ್ರು ಹಾಗೆ. ಸೊ ನಾವು ಚೇಸಿಂಗ್ ಅಲ್ಲ, ನಮ್ಮ ಚಾನ್ಸಸ್ ಹೈ ಇದೆ ವಿನ್ ಆಗೋದು. ನೋಡುವ. ಹೌದು, 100 ಒಳಗೆ ರೆಸ್ಟ್ರಿಕ್ಟ್ ಮಾಡಬೇಕು. 100 ಓವರ್ ಹೊಡೆದಿದ್ದಾರೆ 6. ಓಕೆ, ನಾನು ಲಾಸ್ಟ್ ಓವರ್ ಜಡೇಜಾರನ್ನು ಟ್ರೈ ಮಾಡ್ತೇನೆ. ನೀವು ಎಕ್ಸ್ಪೆರಿಮೆಂಟ್. ಓಕೆ ಓಕೆ. ಅವ್ರು ರೋಹಿತ್ ಅವರಲ್ಲ. ವಿಕೆಟ್ ಸಿಕ್ಕೋದಿಲ್ಲ ಅಲ್ಲ ಈ ಮೋಡಲ್ಲಿ, ಅದೇ ಒಂದು ಅದ್ಭುತ. ಇನ್ನು ಹಾರ್ಡ್ ಕೋರ್ ಅಂತ ಎಕ್ಸ್ಪರ್ಟ್ ಅಂತ ಮೋಡೆಲ್ಲ ಹೇಗಿರ್ಬೋದು ಇದೆ ಹೀಗಿದ್ರೆ? ಅಂತ ಮಾಡಿ ತುಂಬಾ ಡಿಫಿಕಲ್ಟ್. ಅದ್ರಲ್ಲಿ PhD ಬರ್ದಿಡ್ಬೇಕು. ಯೂಶ್ವಲಿ ಇವರು ಈ ಥರ ಬಾಲ್ ಬಿಡಲ್ಲ, ಡಿಫೆಂಡ್ ಮಾಡ್ತಾರೆ. ಆದರೆ ಈ ಸರಿ ಇವತ್ತು ಯಾಕೆ ಬಿಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇರಲಿ, ಅದು ಮೋಸ್ಟ್ಲಿ ಇದು ಕಂಪ್ಯೂಟರ್ ಜನರೇಟೆಡ್ ಅಲ್ಲ. ಕೆಲವು ಏರಿಯಾಸ್ ಬಾಲ್ ಮಾಡಿದವರು ಹೊಡೆಯೋದಿಲ್ಲ. ಅಂದ್ರೆ ಏನ್ ಹೇಳ್ತಾರೆ ನೋಡಿ, ಈ ಕೆಲವೊಮ್ಮೆ ಈ ಏರಿಯಾ ಹಾಕಿರೋ ಹೊಡಿತಾರೆ, ಕೆಲವೊಮ್ಮೆ ಈ ಏರಿಯಾ ಹಾಕಿರೋ ಹೊಡಿತಾರೆ. ಮ್ಯಾನ್ಯಲ್ ಅಲ್ಲ, ಕಂಪ್ಯೂಟರ್ ಆಡೋದಲ್ಲ, ಆಟೋ ಆಡೋದಲ್ಲ. ಹೌದು. ಹಾಗೆ ಅವ್ರು ಮಾಡ್ಬೋದಲ್ಲ ಎವ್ರಿ ಬಾಲ್ 6 ಅಂತ ಆಟ ಆಗಿದ್ರೆ. ಏನಾದ್ರು ಸರಿ ಗೊತ್ತಿಲ್ಲ. ಸ್ವಲ್ಪ ರಿಯಾಲಿಟಿ ಆಗಿರ್ಬೇಕಂತ ಅವ್ರು ಸಹ ಒಂದು ಡಾಟ್ ಆಡ್ತಾರೆ. ಬಟ್ಟಿದ್ದಾರೆ ಈ ಓವರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಲ್ 6 ಹೋಗ್ತಿತ್ತು. ಆದರೆ ಸಿಂಗಲ್ಸ್ ಡಬಲ್ಸಿಗೆ ರಿಸ್ಟ್ರಿಕ್ಟ್ ಮಾಡಿದೆವು ನಾವು. ಇಲ್ಲ, ನಮ್ದು ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್. ನಾವು ಯಾರ್ಕ್ ಒಂದು ಅಷ್ಟೇನು ಹಾಕ್ಲಿಲ್ಲ. ಯಾರ್ಕ್ ವರ್ಕ್ ಆಗೋದು ಯಾವಾಗ ಹೇಳಿ? ಮಲ್ಟಿಪ್ಲೇಯರ್ ಹಾಗೆ. ಹೌದು, ನೀವು ಹೆಚ್ಚಿನ ಬಿಗಿನರ್ಸ್ ನೋಡಿ ಯಾರ್ಕರ್ ಹಾಕ್ತಾರೆ ಅಥವಾ ಯಾರ್ಕರ್ ಏರಿಯಾ ಬಾಲ್ ಮಾಡ್ತಾರೆ, ಹಾಗೆ ಹೆಚ್ಚು ರನ್ಸ್ ಕನ್ಸಿಡರ್ ಮಾಡ್ತಾರೆ. ಬಟ್ ಇದೆ ನಮ್ಮ ಟಿಪ್ಸ್. ಯಾರ್ಕ್ ಬಾಲ್ ಮಾಡಬೇಡಿ, ಶಾರ್ಟ್ ಬಾಲ್ ಮಾಡಿ, ಅಥವಾ ಗುಡ್ ಲೆಂತ್ ಹಾಕಿದ್ರು ಕೂಡ ಸ್ವಲ್ಪ ರಿಸ್ಕಿ ಕೂಡ. ಇದು ಕೂಡ ಸ್ವಲ್ಪ ರಿಸ್ಕಿ. ಅವರ ಲೆಗ್ ಸೈಡ್ ಸ್ಕೋರ್ ಮಾಡ್ಬೋದು. ಹೇಳಿದಾಗೆ ಅವರು ಅದ್ಭುತವಾದ ಶಾಟ್ ಅನ್ನು ಹೊಡೆದಿದ್ದಾರೆ. ಹೇಳಿದ್ದು ಮಾರೆ, ಅಂದ್ರೆ ನಮ್ಮ ಅನುಭವ ಆತರ ಇದೆ ಈ ಗೇಮ್ ಅಲ್ಲಿ. ಹೌದೌದು. ಬಟ್ ಅವ್ರ ಲೆಗ್ ಸೈಡ್ ಬದಲು ಆಫ್ ಸೈಡ್ ಹೊಡೆದ್ರು ಅಷ್ಟೇ. ಒಂದು ಸೆಂಚುರಿ ಸ್ಕೋರ್ ಮಾಡೋ ತರ ಕಾಣ್ತದೆ. ಯಾರು? ಆಸ್ಟ್ರೇಲಿಯಾ. ಯಾರು ಸೆಂಚುರಿ ಅಂದರೆ ಟೋಟಲ್ ಟೀಮ್? ಓಕೆ, ಹೌದೌದು, ಅದು ಆಬ್ವಿಯಸ್ ಆಗ್ತದೆ. ಡೇವಿಡ್ ವಾರ್ನರ್ದು 50 ಆಗ್ತದಾ? ಆಗ್ಬೋದು. ಇಲ್ಲ, ರಿಸ್ಟ್ರಿಕ್ಟ್ ಮಾಡ್ಬೋದು. ರಿಸ್ಟ್ರಿಕ್ಟ್ ಮಾಡ್ದೇನು ಇಂಪಾಸಿಬಲ್ ಇಲ್ಲ. ಹೌದೌದು, ಕರೆಕ್ಟ್. ನಾವು ಪಾಸಿಬಲ್ ಮಾಡಿದ್ದೇವಲ್ಲ. ನಾನು ಮೊನ್ನೆ ಆಕ್ಚುಲಿ 120 ರನ್ಸ್ ಡಿಫೆಂಡ್ ಮಾಡಿದ್ದೇನೆ. ಅದು ಏನು ಬಿಗ್ ಅಚೀವ್ಮೆಂಟ್ ತರಾನೇ ಹೇಳ್ಬೋದು. ಡಿಫೆಂಡಿಂಗ್ ತುಂಬಾ ಕಷ್ಟ ಇದ್ರಲ್ಲೇ.
ಸೊ 9 overs ಗಾನ್, 84 ಫಾರ್ ನೋ ವಿಕೆಟ್. 1 ಓವರ್ ಬಾಕಿ ಇದೆ. ಏನ್ ಮಾಡ್ದೆ, ರನ್ಸ್ ಲೀಕ್ ಮಾಡ್ಬೇಕು ಅಥವಾ ರಿಸ್ಕ್ ತಗೊಳ್ಳಿ, ಹೇಗೋ ರನ್ಸ್ ಕಮ್ಮಿ ಇದೆಯಲ್ಲ, ರಿಸ್ಕ್ ತಗೊಳ್ಳಿ, ಸ್ಪಿನ್ನರ್ಸ್ ಹಾಕಿ. ಮತ್ತೆ ಸೋತ್ರೆ ಕಷ್ಟ ಆಗ್ತದೆ. ಇಲ್ಲಿ ರಿಸ್ಕ್ ತಗೊಳ ನೋಡ, ಇದು ನಾನು ಬರ್ದು ಕೊಡ್ತೇನೆ. ಇದು ಮೋಸ್ಟ್ಲಿ ರಿಸ್ಕ್ ಇದು ಬಾಲ್. ಈ ಏರಿಯಾದಲ್ಲಿ ಅವ್ರು ಹೆಚ್ಚು 6-4 ಹೊಡೆಯೋ ಚಾನ್ಸಸ್ ಇರ್ತದೆ. ಇಲ್ಲ ಯಾಕೆ ಈ ಥರ? ಹಾಂ, ನಿಲ್ಲಿ, ಹಾಗಾದ್ರೆ ಸ್ವಲ್ಪ ರಿಸ್ಕ್ ಮಾಡ. ಸ್ಪಿನ್ನರ್ಸ್ ಆಗ್ಬೋದಿತ್ತಲ್ಲ. ಸೊ ಇದು ಓಕೆ, ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ. ಈಗ ಕೇಳ್ತದ? ಕೇಳ್ತದೆ. ಓಕೆ ಓಕೆ. ಈಗ ಏನ್ ಮಾಡ್ಬೋದು ಅವರು? ಸ್ಟ್ರೈಟ್ ಬಾಲ್ ಹಾಕ್ತೇನೆ ನೋಡ. ನಾನು ಅವರಿಗೆ 6 ಹೊಡೆದಕ್ಕೆ ಫ್ರೀಡಮ್ ಕೊಡ್ತಿದ್ದೇನೆ, ನೋಡ ಏನ್ ಮಾಡ್ತಾರೆ ಅಂತ. ಆದ್ರೂ ಹೊಡಿತಿಲ್ಲ. ಏನು ದಿಸ್ ಇಸ್ ಟ್ರಿಮೆಂಡಸ್ ಬಾಲಿಂಗ್ ಅಂತಲೇ ಹೇಳ್ಬೋದು. ಯಾರ್ಗ್ ಹಾಕ್ಬೇಕಾ? ಯಾರ್ಗ್ ಹಾಕಿದ್ರೆ 6 ಇದು ಪಕ್ಕ. ಹೌದು, ಅದು ಹೌದು ಗೊತ್ತುಂಟು. ನೋಡ, ಟ್ರೈ ಮಾಡ್ತೇನೆ ನೋಡ. ನೋಡುವ. ಹಿಂಗ್ ಹಾಕಲ್ಲ, ಸ್ಟ್ರೈಟ್ ಬಾಲ್. ಇವ್ರದ್ದು ವೇರಿಯೇಷನ್ ಇಲ್ಲ, ಅದೇ ಪ್ರಾಬ್ಲಮ್. ನವದೀಪ್ ಸೈನಿ ಹೇಳಿದಾಗೆ ಈಸಿ ಬಾಲ್ 6 ಅದು ಅವರಿಗೆ. ಇದು ನಮ್ಮ ಅನುಭವದಿಂದ ಆಡುದು. ಹಾಂ, ಬಟ್ ಏನು ಹೆಚ್ಚು ನಾನು ಟ್ರೈ ಮಾಡ್ತೇನೆ. ಈಗ ಅವರನ್ನು ಔಟ್ ಮಾಡಕ್ಕೆ ನಾವೇ ಅವರಿಗೆ ಮುಂದೆ ತಳ್ಳಿದಾಗೆ ಆಗ್ತದೆ. ಬಟ್ ಈಗ ನಾನು ಲಾಸ್ಟ್ ಬಾಲ್ ಸ್ಟ್ರಿಕ್ಟ್ ಆಗಿ ಬಾಲ್ ಮಾಡ್ತೇನೆ. ಆಗ್ಬೋದಲ್ಲ. ಡೆತ್ ಓವರ್ಸಲ್ಲಿ ಬುಮ್, ಲಾಸ್ಟ್ ಓವರ್ಸ ಒಂದೇ 6, ಈ ಓವರ್ಸ ಒಂದೇ 6, ಎರಡೇ ಹೇಳ್ಬೇಕಂದ್ರೆ. ಮತ್ತೇನು ರನ್ಸ್ ಲೀಕ್ ಆಗಲಿಲ್ಲ. ಸೊ ಲಾಸ್ಟ್ ದೂರಕ್ಕಿಂತ ಜಾಸ್ತಿ ಹೋಗುದಿಲ್ಲ. ಭರ್ಜರಿ ಆದ ಒಂದು 6 ಹೊಡೆದಿದ್ದಾರೆ. ಆಕ್ಚುಲಿ ಅವರು 100 ಹೊಡಿತಾ ಇರ್ತಿಲ್ಲ, ಬಟ್ ಅವನು ಬಿಟ್ಟು ಕೊಟ್ಟದ್ದು ಅವ್ರ ಕರೆಕ್ಟ್ 100, 10 runs per over ಬೇಕಷ್ಟೇ. 6 runs ಎಕ್ಸ್ಟ್ರಾ ಕೊಟ್ಟಿದ್ದೇವೆ ನಾವು. ಹೇಗೆ ರೋಹಿತ್ ಅವರು ಎಷ್ಟು 3-4 ಡೌನ್ ಬರ್ತಿದ್ದಾರೆ. ಅವ್ರ ಜಾಗಕ್ಕೆ ಯಾರಿಲ್ಲ ಈಗ? ಮನೀಶ್ ಪಾಂಡೆ ಅವರಿಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಕರೆಕ್ಟ್. ಶಿಖರ್ ಧವನ್ ಅವರು ಸ್ಟ್ರೈಕಲ್ಲಿದ್ದಾರೆ. IPL ಒಂದು ಭರ್ಜರಿ ಫಾರ್ಮ್ ಇತ್ತು. ಬ್ಯಾಕ್ ಟು ಬ್ಯಾಕ್ 100s ಹಾಕಿದ್ರು. ಆದರೆ ಈ ಮ್ಯಾಚಲ್ಲಿ ಎಂತ ಮಾಡ್ತಾವೆ ನೋಡೋಣ. ಫಸ್ಟ್ ಬಾಲ್ ಇಸ್ 6. ಶ್ರೇಯಸ್ ಅವರೇ ಫೈರ್ ಪ್ಲೇ ಮಾಡಿ ಲಾಸ್ಟಿಗೆ ಅವ್ರು ಕಷ್ಟ ಕೊಡ್ತಾರೆ. ಅದೇ ಪವರ್ ಪ್ಲೇ ಇದ್ದಾಗ ಫೈರ್ ಪ್ಲೇ ಮಾಡಲೇಬೇಕು. 95 runs ಫ್ರಮ್. ರೀಸೆಂಟ್ ಆಗಿ ಆಡಿದ್ದೇವೆ, ಅಷ್ಟೇ ನಮ್ಗೆ ಕಷ್ಟ ಆಗಲಿಲ್ಲ. ಬಟ್ ಯಾಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನಮ್ಮ ಸ್ಕಿಲ್ಸ್ ಆತರ ಇಂಪ್ರೂವ್ ಆಗಿದೆ, ಅಥವಾ ಅವ್ರ ಬಾಲಿಂಗ್ ಏರಿಯಾ ಚೇಂಜ್ ಮಾಡ್ತಾರೆ. ನಂಗೆ ಯೂಸ್ ಆಗ್ತಿಲ್ಲ. ಇಲ್ಲಿ ಮತ್ತೊಂದು ಹೊಡೆತ, 10 runs in 2 balls. ಇದು ಶಿಖರ್ ಧವನ್ ಅಥವಾ ವೀರೇಂದರ್ ಸೆಹ್ವಾಗ್ ಅಥವಾ ಕ್ರಿಸ್ ಗೇಲ್. ಕ್ರಿಸ್ ಗೇಲ್ ಹೇಗೆ ಆಗಿರ್ಬಾರ್ದು? ಶ್ಯೂರ್, ಇಂಡಿಯನ್ ಟೀಮ್ ಅಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಮತ್ತೊಂದು 4 ಹೋಗೋ ಚಾನ್ಸಸ್ ಇದೆ, ಆದರೆ 4 ಅಲ್ಲ, ಇದು 6. 30 runs ಹೊಡೆಯೋ ಆಲೋಚನೆ. ಆಬ್ವಿಯಸ್ಲಿ ಹೊಡೆಯುವ, ನೋಡುವ. ಮಿಶೆಲ್ ಸ್ಟಾರ್ಕ್ ಅವ್ರು ಯಾಕೆ ಫಸ್ಟ್ ಓವರಿಗೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ? ನಾವೀಗ ಕಂಫರ್ಟೇಬಲ್ ಝೋನಲ್ಲಿ ಇದ್ದೀವಿ. ಮತ್ತೊಂದು 6. ಮೋಸ್ಟ್ಲಿ ನಮಗೆ ಹಾರ್ಡ್ ಮೋಡ್ ಸೂಟ್ ಆಗಲ್ಲ ಅಂತ ನೆಕ್ಸ್ಟ್ ಲೆವೆಲ್ ನಾವು ಆಡ್ಬೇಕಾಗ್ತದೆ. ಹೌದು, ಆಬ್ವಿಯಸ್ಲಿ. ಈಸಿ ಮೋಡ್ ಥರ ನಮ್ಗೆ ಅನಿಸ್ತಾ ಇದೆ ಅಲ್ಲ ಇದು. ಈಸಿ ಮೋಡ್ ಥರ ಅನಿಸ್ತಿದೆಯಲ್ಲ. ಹೌದು, ಅನುಭವ, ನಮ್ಮ ಎಕ್ಸ್ಪೀರಿಯನ್ಸ್. ಈಗ ಅವ್ರೇನು ವೇರಿಯೇಷನ್ ಚೇಂಜ್ ಮಾಡಿ, ಬಟ್ ತೊಂದರೆ ಆಗಲ್ಲ. ನೋಡುವ. ರಿಸ್ಕ್ ಉಂಟು ಸ್ವಲ್ಪ, ಆದರೂ ಕೂಡ 4 ಹೊಡೆದಿದ್ದೇವೆ ನಾವು. ಬಿಗಿನರ್ಸ್ ಆಗಿದ್ರೆ ಈ ಬಾಲ್ ಸ್ಟ್ರೈಟ್ ಹೊಡಿತಿದ್ರು, ಅಲ್ಲಿ ಕ್ಯಾಚ್ ಹೋಗ್ತಿತ್ತು ಅಷ್ಟೇ. ನಮ್ಮ ಎಕ್ಸ್ಪೀರಿಯನ್ಸ್ ಇದು, ಸ್ಕಿಲ್. ಬಟ್ ನಮ್ದು ಈ ಏರಿಯಾ ಹೆಚ್ಚಾಗಿ 6 ಹೋಗಲ್ಲ, ಬಟ್ 4 ಹೋಗುತ್ತೆ. ಓವರ್ ನೋಡ್ಬೋದು ನೀವು, 6-4, 6-6-4. ಈಗ ಒಂದು 6 ಅಥವಾ 4 ಹೋಗೋ ಚಾನ್ಸಸ್ ಇದೆ, ಹೇಳಲಿಕ್ಕಾಗಲ್ಲ.
ಮತ್ತೊಂದು 4 ಹೋಗಿದೆ. 30 ರನ್ಸ್. ನೀವು ಹೇಳಿದಾಗೆ 30 ರನ್ಸ್ ಪ್ರೂವ್ ಆಯಿತು. ಶಿಖರ್ ಧವನಿಂದ ಅಗ್ರೆಸಿವ್ ಆದ ಬ್ಯಾಟಿಂಗ್. ನಾವು ಆಡುವ ಸ್ಟೈಲ್ ನೋಡಿದ್ರೆ ನಾವು 3-4 ಫೋರ್ಸ್ ಅಲ್ಲಿ ಫಿನಿಶ್ ಮಾಡೋತರ ನೋಡೋಣ. ಪ್ಯಾಟ್ ಅವ್ರು ಬಂದಿದ್ದಾರೆ, ನೋಡೋಣ. ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಫ್ 2028. ಬಟ್ ಸ್ಟಾಕ್ ಅವ್ರು ಇರ್ತಿದ್ರೆ ಏನೊಂದು ನಾನು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡ್ತಿದ್ದೆ. 6 ಆದ್ರೆ ಇವ್ರು ಕೂಡ ಚಾರ್ಜ್ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಫಸ್ಟ್ ಬಾಲಿಂದಲೇ. ಇದು ನಾವು ಬಿಗಿನರ್ಸ್ ಆಗಿದ್ರೆ ನಾವು ಸ್ಟ್ರೈಟ್ ಅಥವಾ ಆಫ್ ಸೈಡ್ ಹೊಡೆದಕ್ಕೆ ಟ್ರೈ ಮಾಡ್ತಿದ್ವಿ. ಬಟ್ ಈ ಸಲ ನಾವು ಬೇರೆ ಕಡೆ ಹೊಡ್ತಿದ್ವಿ. ಮತ್ತೆ ಯಾರ್ಕ್ ಹಾಕೋ ಪ್ರಯತ್ನ, ಅಲ್ಲಿ ಫೀಲ್ಡರ್ ಇದ್ದಾರೆ, ಸ್ವಲ್ಪ ಜಾಗ್ರತೆ. ನಿಮಗೆ ಸ್ಟ್ರೈಕ್ ಕೊಡ್ತೇವೆ. ಜಸ್ಟ್ ಕ್ಯಾಚ್ ಮಿಸ್ ಆಯಿತು, ಇರಲಿ ನೋಡೋಣ. ಮತ್ತೆ ಅದೇ ಬಾಲ್ ಹಾಕುವ ಪ್ರಯತ್ನ, ನೋಡೋಣ. ಈಗ ಏನು ಸ್ವಲ್ಪ ಪ್ರೆಷರ್ ಇಲ್ಲ ಅಲ್ಲ, ಕೂಲಾಗಿ ಆಡುವ. ಅದ್ಭುತವಾದ 6ಗೆ ಹೋಗಿದೆ ಅದು. ಮತ್ತೆ ಬೌನ್ಸರ್ ಹಾಕೋ ಪ್ರಯತ್ನ. ಓ, ಮಿಸ್ಡ್ ಇಟ್. ನಿಮ್ಗೆ ಸಿಂಗಲ್ ಓಡಕ್ ಸಾಧ್ಯತೆ ಇತ್ತು, ಬಟ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಈ ಓವರ್ ಫುಲ್ ಬೇಕಿರ ಆಡಿ. ಸರಿ ಸರಿ ನನಗೆ ನೆಕ್ಸ್ಟ್ ಓವರ್ ಆಡ್ಬೇಕು. ಸರಿ ಸರಿ, ಹಾಗೇನಿಲ್ಲ, ಜಸ್ಟ್ ಹೇಳಿದ್ದು. ಎನಿಥಿಂಗ್ ಇಸ್ ಫೈನ್. ಮತ್ತೊಂದು ಭರ್ಜರಿಯಾದ ಹೊಡೆತ. ನೆಕ್ಸ್ಟ್ ಓವರ್ ಫುಲ್ ಆಡಿ ಆಯ್ತಾ ನೀವೇ? ಓಕೆ 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 ಓಕೆ, ಲಾಸ್ಟ್ ಬಾಲ್. 106 ಹತ್ರ ಬರ್ತಿದೆ. ಓ ಶಿಟ್, ಮಿಸ್ ಆಯ್ತು. ಇರಲಿ, ಈಗ ನೀವು ಆಡಿ ನೆಕ್ಸ್ಟ್ ಓವರ್. ಕಮೆಂಟ್ ಸಹ ಕೊಡ್ತೀರಿ, ನಾನು ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಕ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ, ಬಟ್ ನೋಡೋಣ ಏನ್ ಮಾಡ್ತಾರಂತ. ದಿಸ್ ಇಸ್ ದ ಲಾಸ್ಟ್ ಓವರ್ ಆಫ್ ದಿ ಪವರ್ ಪ್ಲೇ. ಬಟ್ ಈಗ ಅವರು ಬೌನ್ಸರ್ ಆಗ್ತಿದ್ದಾರೆ, ನೋಡೋಣ ಏನ್ ಹೋಗ್ತದಂತ. And this is ಅದ್ಭುತವಾದಂತ ಹೊಡೆತ ರೋಹಿತ್ ಶರ್ಮಾ ಅವರ ಕಡೆಯಿಂದ. ಶ್ರೇಯಸ್ ಅವ್ರ ಯಾವ ಶಾಟ್? ಹಲೋ, ಪುನಃ ಯಾರ್ಕರ್ ಬಾಲ್ ಮಾಡ್ತಿದ್ದಾರೆ. ಬಟ್ ಈಗ ರೋಹಿತ್ ಶರ್ಮಾ ಅವರು ಹೆಲಿಕಾಪ್ಟರ್ ಶಾಟ್ ಹೊಡೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನೋಡೋಣ ಏನಾಗ್ತದೆ. ಜಸ್ಟ್ ಫೇಲ್. ಬಟ್ ಪರವಾಗಿಲ್ಲ, ರನ್ ರೇಟ್ 6 ಹತ್ರ ಬಂದಿದೆ. ಎಕ್ಸಾಕ್ಟ್ 6 ಆಗಿದೆ. ಸ್ಕೋರ್ ಎಷ್ಟಾಯಿತು? 64. ಮಾರ್ಕಸ್ ಸ್ಟಾಯಿನ್ಸ್ ಅವ್ರು ಬಂದಿದ್ದಾರೆ. ಓ, ಫುಲ್ ಓವರ್ ಆಡಿದ್ರಾ ಅದನ್ನು ನೀವು?
ಮತ್ತು ಅದೇ ಬಾಲ್ ಹಾಕುವ ಪ್ರಯತ್ನ, ಮುಂದೆ ಬಂದು ಹೊಡೆದಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 4. $30 runs in 41 balls. Oh my god. ಇದು ಹಾರ್ಡ್ ಮೋಡ್ ಆಯ್ತು ನಮಗೆ. ಶಾರ್ಟ್ಸ್ ಟ್ರೈ ಮಾಡಿ. ಇನೋವೇಟಿವ್ ಶಾರ್ಟ್ಸ್ ಟ್ರೈ ಮಾಡಿ. ಓಕೆ, ಮತ್ತು ಅದೇ ಏರಿಯಾಕ್ಕೆ ಹಾಕ್ತಿದ್ದಾರೆ. ಸ್ಲೋ ಬಾಲ್ ಬರೋ ಥರ ಕಾಣ್ತಿದೆ. ದ್ಯಾಟ್ಸ್ ಗಾನ್ ಫಾರ್ ವೈಡ್. ತುಮೇ ಚೂಕೆ ಮಿಸ್ ಶಾಟ್ ಹೊಡೆದ್ರು, ಆದರೂ ಕೂಡ ಲಕ್ಕಿತ್ತು. ಓಕೆ, ವೈಡ್ ಹೋಗೋ ಚಾನ್ಸ್. ಓಕೆ, ವೈಡ್ ಇತ್ತು ಅದು. ಓಕೆ, ಇರಲಿ. ಶಿಖರ್ ಧವನ್ ಅವ್ರದ್ದು 48 ರನ್ಸ್ ಆಗಿದೆ 14 ಬಾಲ್ಸಲ್ಲಿ. ಮೇ ಬಿ ಫಾಸ್ಟೆಸ್ಟ್ 50 ಇರ್ಬೋದು ಅವ್ರದ್ದು. ಫಾಸ್ಟ್ ಬಾಲ್ ಹಾಕ್ತಿದ್ದಾರೆ. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ ವೈಡ್. ಅದ್ಭುತವಾದ ಹೊಡೆತ, 4 ರನ್ಸ್. ಶಿಖರ್ ಧವನ್ ಅವ್ರದ್ದು 50 ಕಂಪ್ಲೀಟ್ ಆಗಿದೆ. ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡಿದ ಶಿಖರ್ ಧವನ್ ಅವರು. ಅದ್ಭುತವಾದ ಪರ್ಫಾರ್ಮೆನ್ಸ್, ಆದರೆ ಸೆಲೆಬ್ರೇಷನ್ ಕಾಣ್ತಿಲ್ಲ. ಇರಲಿ. ಬೌನ್ಸ್ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಹಿಂದೆ ಹೊಡಿಬೋದು, ಬಟ್ ಫೀಲ್ಡರ್ಸ್ ಇದ್ದಾರೆ, ಸ್ವಲ್ಪ ರಿಸ್ಕಿ ಇದೆ. ಕ್ಯಾಚ್ ಇಸ್ ದ ಕಾಲ್, ಬಟ್ ಆ್ಯಂಡ್ ದ್ಯಾಟ್ಸ್ ಗಾನ್. ಶಿಖರ್ ಧವನ್ ಅವರು ಔಟ್ ಆಗಿದ್ದಾರೆ ಒಂದು ಅಪ್ಪರ್ ಕಟ್ ಹೊಡೆಯೋ ಪ್ರಯತ್ನದಲ್ಲಿ. ಯು ಹ್ಯಾವ್ ಟು ಫೀಲ್ ಸ್ಯಾಡ್ ಫಾರ್ ಹಿಮ್. ಈಗ ಸ್ವಲ್ಪ ಹೊತ್ತಲ್ಲಿ 50 ಕಂಪ್ಲೀಟ್ ಮಾಡಿ ಲೆಟ್ಸ್ ಗೋ ವಿತ್ ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಅವರು ಬಂದಿದ್ದಾರೆ ಸ್ಟ್ರೈಕಿಗೆ. ಸೌರಭ್ ಅವರು ಇದ್ದೀರಾ ಲೈನಲ್ಲಿ? ನೀವೇ ಸ್ಟ್ರೈಕಲ್ಲಿ ಆಡಿ. 5 ಅವರ್ಸ್ ಒಳಗೆ ಮುಗಿಸುವ ಪ್ಲ್ಯಾನ್ ಇದೆಯಾ? ಮೇಲೆ ಬಾಲ್ ಹೋಗಿದೆ, ಬಟ್ ಅವರು ಡಬಲ್ ಬರ್ತಾರೆ. ಕ್ಯಾಚ್ ಹೋಗೋ ಚಾನ್ಸಸ್ ಇಲ್ಲ. ಸೊ ಗೈಸ್, ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಜಸ್ಟ್ ಫೀಲ್ಡರಲ್ಲಿ ಬೌಂಡ್ರಿ ಹೋಗೋಕ್ಕೆ ಬಿಡಲಿಲ್ಲ. ಈ ಥರನೇ ಪ್ಯೂರ್ ಕನ್ನಡ ಕಮೆಂಟ್ರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬೇಡ, ಅದ್ಭುತವಾದ ಹೊಡೆತ, ಆದರೆ ಟೈಮ್ ಕರೆಕ್ಟ್ ಮಾಡಲಿಲ್ಲ. ನೋಡಿರ್ಬೋದು, ಬಾರ್ ಲೇಟಿಗೆ ಹೋಗಿದೆ, ಟೈಮಿಂಗ್ ಕರೆಕ್ಟ್ ಮಾಡಲಿಲ್ಲ. ಇರಲಿ. ರನ್ಔಟ್ ಅಪೀಲ್ ಆ್ಯಂಡ್ ದ್ಯಾಟ್ಸ್ ನಾಟ್ ಔಟ್. ಮತ್ತೊಂದು ಸ್ಲಾಟಿಗೆ ಹಾಕ್ತಿದ್ದಾರೆ, ಮತ್ತು ಅದೇ ಪ್ಲೇಸಿಗೆ. ಮಿಸ್ ಹೊಡೆದಿದೆ. ಇರಲಿ, ಸ್ವಲ್ಪ ನಾವು ಲೆಫ್ಟಿಗೆ ಬಂದು ಹೊಡಿಬೇಕಿತ್ತು. ಇರಲಿ. ಮತ್ತೊಮ್ಮೆ ಅದೇ ಬಾಲ್ ಹಾಕೋ ಪ್ರಯತ್ನ, ಆದರೆ ಈ ಸರಿ ಬೌಂಡ್ರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೌಂಡ್ರಿ ಎಲ್ಲ 6ಗೆ ಹೋಯಿತು. ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದ ಶುರುವನ್ನು ನೀಡಿದ್ದಾರೆ. ಬ್ಯೂಟಿಫುಲ್ ಶಾಟ್. ಸೊ ಈಗ ನಮಗೊಂದು 10 ರನ್ಸ್ ಅಷ್ಟೇ ಬೇಕು. ಆ್ಯಡಮ್ ಝಂಪ ಅವರು ಬಂದಿದ್ದಾರೆ ಸ್ಪಿನ್ನರ್ ಈಗ ಓವರ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಡಮ್ ಝಂಪ ಈ ವರ್ಷ RCBಯಲ್ಲಿದ್ದರು.
ಬೌಂಡ್ರಿ ಹೊಡೆದಿದ್ದಾರೆ ರೋಹಿತ್ ಶರ್ಮಾ. ಐ ಥಿಂಕ್ ರೋಹಿತ್ ಶರ್ಮಾ ವಿಲ್ ಫಿನಿಶ್ ದಿಸ್ ಗೇಮ್. ಸೌರಭ್ ಅವ್ರದ್ದು ವಾಯ್ಸ್ ಕೇಳ್ತಿಲ್ಲ. ಐ ಥಿಂಕ್ ಇಟ್ಸ್ ಅ ಗೇಮ್ ಫಾರ್ ಅಸ್. ಈ ಸುಲಭವಾದ ವಿನ್ನು ಜಸ್ಟ್ 5.2 ಅವರ್ಸಲ್ಲೇ ನಾವು ಮಾಡಿ ಮುಗಿಸಿದ್ದೀವಿ. ಇದು ಹಾರ್ಡ್ ಮೋಡಾ ಅಥವಾ ಈಸಿ ಮೋಡ್ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಆಬ್ವಿಯಸ್ಲಿ ನಾನು ಹಾರ್ಡ್ ಮೋಡೇ ಸೆಲೆಕ್ಟ್ ಮಾಡಿದ್ದು. ದ್ಯಾಟ್ಸ್ ಅವರ್ ಎಕ್ಸ್ಪೀರಿಯನ್ಸ್. ನೋಡಿರ್ಬೋದು ಟೋಟಲ್ ಸ್ಕೋರ್ ಕಾರ್ಡ್ ನೋಡಿದ್ರೆ ವಾರ್ನರ್ 50 ಆದರೆ ಆರೋನ್ ಫಿಂಚ್ ಅವ್ರು 44. ಇನ್ನು ಉಳಿದದ್ದು 6 ಇದು ಎಕ್ಸ್ಟ್ರಾಸ್ ಅಂತಲೇ ಹೇಳ್ಬೋದು. ನಮ್ಮ ಬೌಲಿಂಗಲ್ಲಿ ನೋಡಬೇಕಾದ್ರೆ ಹಾರ್ದಿಕ್ ಪಾಂಡ್ಯ 1 ರನ್ ಇನ್ ಜಸ್ಟ್ 1 ಓವರ್. ಮತ್ತು ಮೊಹಮ್ಮದ್ ಶಮಿ ಅವರು 12 ರನ್ಸ್ ಇನ್ 2 ಓವರ್ 6 ರನ್ ಪರ್ ಓವರ್ ಕನ್ಸಿಡರ್ ಮಾಡಿದ್ದಾರೆ. ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಶಿಖರ್ ಧವನ್ ಆ್ಯಂಡ್ ರೋಹಿತ್ ಶರ್ಮಾ, ಮ್ಯಾನ್ ದೇ ಆರ್ ಅಬ್ಸಲ್ಯೂಟ್. ಆದರೆ ಸ್ಯಾಡ್ಲಿ ರೋಹಿತ್ ಶರ್ಮಾ ಅವರು ಈ ಸೀರೀಸಲ್ಲಿ ಇಲ್ಲ. ನೋ ಪ್ರಾಬ್ಲಮ್. KL ರಾಹುಲ್ ಅವರು ಇದ್ದಾರೆ, ಅವರ ಜಾಗ ತುಂಬ್ತಾರೆ ಅಂದ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ ಅವರು ಫೈರ್ ಪವರ್ ಇನ್ನಿಂಗ್ಸ್ ಮಾಡಿದ್ದಾರೆ. ಬೌಲಿಂಗ್ ನೋಡಬೇಕಾದ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ. ಎಸ್ಪೆಷಲಿ ಪ್ಯಾಟ್ ಕಮಿನ್ಸ್ ಅವರು 2 ಓವರ್ಸಿಗೆ 31, 15 ರನ್ ಪರ್ ಓವರ್ ನಿಯರ್ಲಿ ಹತ್ರ ಕನ್ಸಿಡರ್ ಮಾಡಿದ್ದಾರೆ. ಆ್ಯಡಮ್ ಸ್ಯಾಂಪ್ ಅವರು ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ, ಅವ್ರನ್ನೂ ಹೊಡೆದು ಬಿಸಾಕಿದ್ದೀವಿ ನಾವು. ಮಾರ್ಕಸ್ ಸ್ಟೋಯ್ನಿಸ್ ಅವರು 1 ವಿಕೆಟ್ ತೆಗೆದಿದ್ದಾರೆ ಫಾರ್ 12 ರನ್ಸ್. ಮ್ಯಾನ್ ಆಫ್ ದ ಮ್ಯಾಚ್ ಆಬ್ವಿಯಸ್ಲಿ ಶಿಖರ್ ಧವನ್. ನನಗೆ ತುಂಬ ಖುಷಿ ಆಗ್ತಾ ಇದೆ. ಟೀಮ್ನವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಓಕೆ ಗೈಸ್, ಆ್ಯಡ್ ಬಂದಿದೆ. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.